ನನ್ನ ಅಪ್ಪಿಕೋ ಅಂತೀಯಲ್ಲಪ್ಪ, ನನಗ ಎಂತ ಆನಂದವನ್ನು ಉಂಟು ಮಾಡಿದಲ್ಲ. ಯಾರು ಮಾರಾಯ ನೀನು? ಯಾರು? ನಿನ್ನನ್ನು ಕೊಲ್ಲಬೇಕನ್ಸಲ್ಲಾಗ್ಯದ. ನಾನು ನಿನಗೆ ಶರಣಾಗ್ಲಕತ್ತೀನಿ, ಯಾರಪ್ಪ ನೀನು ಅಂತ ತಿಳ್ಕೊಂಡು ಅಂಗುಲಿಮಾಲ ಬುದ್ಧನಿಗೆ ಕೇಳ್ತಾನೆ. ಅಂದ್ರೆ ಕ್ರೌರ್ಯದ ಮುಖ ಕೂಡ ಈತನನ್ನು ನೋಡಿ ಹಣ್ಣು ಆಗ್ತದೆ. ತಾಯಿ ವಾತ್ಸಲ್ಯ ಈ ಬುದ್ಧನಿಂದ ಕಾಣ್ತಾನೆ ಅಂತಂದ್ರೆ ಎಂಥ ಬುದ್ಧನೊಳಗ ಆ ತೇಜಸ್ಸು ಇರಬಹುದು. ಅದಕ್ಕೆ ಗೌತಮ ಬುದ್ಧ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ನಮಗ ಎಲ್ಲ ರಾಮಾಯಣ, ಪುರಾಣ, ಪ್ರವಚನ ಇವೆಲ್ಲವುಗಳ ಜೊತೆಯೊಳಗ ಬೆಳಗ್ಗೆ ಚರ್ಚೆಯಲ್ಲಿ ಹೇಳಿದರು. ಏನು ಹೇಳಿದರು ಅಂದರೆ, ಈ ಭಾಗದಲ್ಲಿರುವಂಥವರು ಕೂಡ ಜನಕಥಾ ಕೀರ್ತನದ ಮೂಲಕ ಬರಲಿ, ಸಿದ್ದೇಶ್ವರ ಸ್ವಾಮಿಗಳು ಬರಲಿ, ಜಾಗೀರ್ದಾರ್ ಸರ್ ಬರಲಿ, ಹೀಗೆ ಅನೇಕ ಜನ ಇಲ್ಲೆಲ್ಲ ಅನೇಕ ಸಿಂಪಿ ಲಿಂಗಣ್ಣವರಾಗಿ ಹೋಗಿದ್ದಾರೆ, ಅವರೆಲ್ಲ ವಿಚಾರಗಳು ಜನಕ್ಕೆ ತಲುಪಲಿ ಅಂತ ಹೇಳಿದರು. ಹೀಗಾಗಿ ಬುದ್ಧನ ವಿಷಯಗಳನ್ನು, ಬುದ್ಧ ನಮ್ಮೆಲ್ಲರಿಗೂ ಕೂಡ ಏನಾಗಿದ್ದಾನಂದ್ರೆ ಸರಳವಾದ ಜೀವನವನ್ನು ನಡೆಸಿಕೊಂಡು ಹೋಗುವ ನಿಟ್ಟಿನೊಳಗ ಮಾರ್ಗವನ್ನು ಕಲ್ಪಿಸ್ತಾನೆ ಅನ್ನುವಂಥದ್ದು ಬುದ್ಧನ ವಿಚಾರಗಳು. ಇಂದು ನಾಳೆ ನಾಡಿದ್ದಂತಲ್ಲ, ಭೂಮಿ ಇರುವ ತನಕ ಇರ್ತದೆ. ಏಷ್ಯಾದ ಬೆಳಕಾಗಿರುವಂತಹ ಬುದ್ಧನ ಜೀವನ ಚರಿತ್ರೆ ನಮ್ಮ ಬದುಕಿಗೆ ಅದು ದಾರಿ ದೀಪ ಅನ್ನುವಂಥ ಮಾತನ್ನು ಹೇಳ್ತಾನೆ. ಈ ಸನ್ನಿವೇಶದಲ್ಲಿ 4 ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ. ನಮಸ್ಕಾರ.